ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು 7 ಕಪ್ ಸ್ವೀಟ್ ಮಾಡೋದು ತೋರಿಸ್ತೇನೆ ರೀ. ಏನೇನು ಸಾಮಾನು ಬೇಕೆಲ್ಲ ಹೇಳ್ತೇನೆ ನಿಮ್ಗೆ, ತೋರಿಸ್ತೇನೆ ನಿಮಗೆಲ್ಲ ಮಾಡೋದು. 7 ಕಪ್ ಸ್ವೀಟ್ ಅಂದ್ರೆ ಒಂದು ದಪ್ಪ ತಳದ ಪಾತ್ರೆ ಇಡಬೇಕು ರೀ. 1 ಕಪ್ ಹಾಲು, 1 ಬಟ್ಲು ತುಪ್ಪ, 1 ಬಟ್ಲು ಕಡಲೆ ಹಿಟ್ಟು, ಇವು ಮೂರು ಹಾಕಿ ಹಾಲು ತುಪ್ಪ ಕಡಲೆ ಹಿಟ್ಟು ಹಾಕಿ ಚಲೋತಂಗೆ ಗಂಟು ಇರ್ಲಾರ್ದಂಗೆ ಎಲ್ಲ ಚಲೋತಂಗೆ ಇದನ್ನು ಕಲಿಸ್ಕೋಬೇಕು ರೀ. ಒಂದು ಗಂಟೆ ಇರಬಾರ್ದು, ಆ ಥರ ಎಲ್ಲ ಇದನ್ನು ಪೇಸ್ಟ್ ಥರ ಆಗಬೇಕು. ಅಲ್ಲಿ ತನಕ ಕಲಿಸ್ಕೊಂಡು 1 ಬಟ್ಲು ಹಸಿ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡೀನಿ. ಹಸಿ ಕೊಬ್ಬರಿ 1 ಬಟ್ಲು ಹಾಕೀನಿ. ಹಾಲು ತುಪ್ಪ ಕೊಬ್ಬರಿ ಹಾಕೀನಿ. ಈಗ ಅರ್ಧ ಕಪ್ ಕಾಜು ಪೌಡರ್ ರೀ, ಕಾಜು ಪೌಡರ್ ಅರ್ಧ ಕಪ್ ಹಾಕೀನಿ. ಮತ್ತು 2 ಕಪ್ ಸಕ್ಕರೆ ಎಲ್ಲ ಕೂಡಿ 7 ಕಪ್ ಆಕೈತೆ ರೀ. ಇದು ಎಲ್ಲ ಚಲೋತಂಗೆ ತಿರುವಾಡಿ ಇದನ್ನು ಲೋ ಫ್ಲೇಮ್ ಒಳಗೆ ಒಲೆ ಮ್ಯಾಗಿಟ್ಟು ಗಟ್ಟಿ ಆಗೋ ತನಕ ಕೈ ಬಿಡ್ಲಾರ್ದ ತಿರುಬೇಕು ರೀ. ಇದನ್ನು ಭಾರಿ ಟೇಸ್ಟ್ ಆಗ್ತೈತೆ ರೀ. ಇದು 1 ತಿಂಗಳು 2 ತಿಂಗಳ ತನಕ ಇಟ್ಕೊಂಡು ತಿಂದ್ರೂ ಇದು ಭಾರಿ ಟೇಸ್ಟ್ ಇರ್ತೈತಿ. 7 ಕಪ್ ಸ್ವೀಟ ಭಾಳ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ ಕೈ ಬಿಡ್ಲಾರ್ದ ತಿರುಬೇಕು ರೀ. ಅದನ್ನು ಗಟ್ಟಿ ಆಗೋ ತನಕ ಲೋ ಫ್ಲೇಮ್ ಒಳಗೆ ತಳ ಹತ್ತಬಾರ್ದು, ಒಟ್ಟು ತಳ ಬಿಡೋ ತನಕ ಇದನ್ನು ತಿರುವಾಡ್ಕೊತಾನೆ ಇರ್ಬೇಕು ರೀ. ನೋಡಿರಿ ಗಟ್ಟಿ ಆಗ್ತೈತಿ, ತಳ ಎಲ್ಲ ಬಿಡಾಗ್ತೈತಿ ನೋಡಿರಿ. ಈ ಥರ ಇಷ್ಟು ಗಟ್ಟಿ ಆಗೋ ತನಕ ಹಂಗೆ ಒಲೆ ಮ್ಯಾಗನ ತಿರುವಾಡ್ಕೊತ ಇರ್ಬೇಕು ರೀ. ಆಮೇಲೆ ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಸೈಡ್ಗೆ ಇಟ್ಕೋಬೇಕು. ಇದು ಎಲ್ಲ ತುಪ್ಪ ಹಾಕಿದಂಥ ತುಪ್ಪ ಎಲ್ಲ ಬಿಟ್ಕೋತೈತಿ ನೋಡಿರಿ ಎಷ್ಟು ಚಂದ ಬಿಟ್ಕೊಂಡ್ಮೇಲೆ ಇದಕ್ಕೆ ತಟ್ಟೆಗೆ ತುಪ್ಪ ಹಚ್ಚಿ ಚಲೋತಂಗೆ ಇದನ್ನು ಬಡ್ಕೋಬೇಕು ರೀ. ಟ್ಯಾಪ್ ಮಾಡ್ಕೋಬೇಕು ಇದನ್ನು ನೋಡಿರಿ. ಒಂದೇ ಸಮ ಆಗೋ ತನಕ ಎಲ್ಲ ಬಡ್ಕೋಬೇಕು. ಬಡದೊಂದು ಅರ್ಧ ತಾಸು ಇಡಬೇಕು ರೀ. ಇದನ್ನು ಇಟ್ಟ ಮೇಲೆ ನಮ್ಗೆ ಯಾವ ಸೇಪ್ ರೌಂಡ್ ಅಥವಾ ಚೌಕ ಕಟ್ ಮಾಡಿ ನೋಡಿರಿ ಎಷ್ಟು ಚಂದ ಕಟ್ ಮಾಡೀನಿ ಇದನ್ನು. ಇದು ಭಾಳ ಟೇಸ್ಟ್ ಆಗ್ತೈತಿ. ನೀವು ಈ ಥರ ಮಾಡಿ ನೋಡಿರಿ. 7 ಕಪ್ ಸ್ವೀಟ 1 ತಿಂಗಳ ತನಕ ಇಟ್ಕೊಂಡು ತಿನ್ಬೋದು ರೀ. ಇದನ್ನು ಅಷ್ಟು ಚಂದ ಪಳ್ಳಾಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ.